ಗೈಸ್ ಇವತ್ತು ನಮ್ಮ ಅಜ್ಜಿ ಬರ್ತಡೇ ಇದೆ. ನಮ್ಮಮ್ಮ ವಿಶ್ ಹಾಕಿದಾರೆ ನೋಡಿ ಹಂಗೆ. ಹ್ಯಾಪಿ ಬರ್ತಡೇ ಅಮ್ಮ. ಇದು ಏನು ಹಾಕಿಲ್ಲ ಇದರಲ್ಲಿ. ನೆಕ್ಸ್ಟ್ ನೋಡಿ, ಹ್ಯಾಪಿ ಬರ್ತಡೇ. ನಮ್ಮಮ್ಮ ಫೋನೇ ಯೂಸ್ ಮಾಡಕ್ ಬರಲ್ಲ. ಇವತ್ತು ನಮ್ಮ ಅಜ್ಜಿ ಬರ್ತಡೇ ಇದೆ. ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ನಮ್ಮ ಅಜ್ಜಿಗೆ ಸರ್ಪ್ರೈಸ್ ಮಾಡೋಣ. ಸರ್ಪ್ರೈಸ್ ಏನಿಲ್ಲ, ನಮ್ಮ ಅಜ್ಜಿಗೆ ಗೊತ್ತಿರೋ ವಿಚಾರನೇ ಅನ್ಸುತ್ತೆ. ಪ್ರತಿ ವರ್ಷ ಏನೋ ಕೊಡ್ತೀನಿ ಅಂತ, ಹಂಗೆ ಈ ವರ್ಷನೂ ಏನೋ ಕೊಡ್ತೀನಿ ಅಂತ ಗ್ಯಾರಂಟಿ ಇದ್ದೇ ಇರುತ್ತೆ. ಸ್ಯಾರಿ ತಂದಿದ್ದೀನಿ, ಕೊಡೋಣ ಬನ್ನಿ ಗಾಯ್ಸ್. ರಜಾ ಯಾಕಾದ್ರೂ ಕೊಡ್ತಾರ ಸ್ಕೂಲಲ್ಲಿ ಅನ್ಸ್ಬಿಡುತ್ತೆ. ನೋಡಿ ಗೈಸ್, ರಜಾ ಕೊಡೋ ತಾಯಿಗೆ ಇಷ್ಟ ಇಲ್ಲ. ರಜೆ ಸುಮ್ಮನೆ ಸೋಮಾರಿಗಳ ಮನೆ ಮಲ್ಕಳ. ಗೈಸ್ ನಾನು ಇವತ್ತು 5:15 ಎದ್ದಿದ್ದೀನಿ. 5:15 ಅಲ್ಲ, 7 ಗಂಟೆ. ರಜಾ ಅಂತ ಗೊತ್ತಿದ್ರೆ 4 ಗಂಟೆ ರಾತ್ರಿಗೆ ಎದ್ದಿರೋನು. ರಜಾ ಅಂತ ಇದ್ದಿದ್ರೆ ನಂಗೆ ರಜೆ ಇದ್ದಾಗಲೇ ಬೇಗ ಎಚ್ಚರ ಆಗೋದು. ಬನ್ನಿ ಗೈಸ್, ನಮ್ಮಮ್ಮ ತಿಂಡಿ ಕೊಟ್ಟಿದ್ದಾರೆ, ತಿನ್ನೋಣ. 1 hour later. ಗೈಸ್ ನಮ್ಮ ಅಜ್ಜಿ ಬಂದ್ರು ಅನ್ಸತ್ತೆ. ನೋಡಿ ಗೈಸ್, 80 ಬರ್ತಡೇ ಗರ್ಲ್ ನೋಡಿ ಗೈಸ್. ನೀತಾನೆ ನನಗೆ ದೃಷ್ಟಿ ತೆಗೆದವಳು. ಗಾಡಿಯಲ್ಲಿ ನಿಲ್ಸ್ತವನೆ ನಮ್ಮಣ್ಣ, ನಾನು ನಿಲ್ಸವನೆ. ಈಗ ನಮ್ಮ ಅಜ್ಜಿ ಬಂದೈತಿ. ನಾನು ಗೇಮ್ ಆಡ್ತಾ ಕೂತಿದ್ದೀನಿ. ಇವತ್ತು ರಜಾ ಇತ್ತು ನನಗೆ, ಹಂಗಾಗಿ ಅಲ್ಲಿ ಗೇಮ್ ಆಡ್ತಾ ಫ್ರೀ ಫೈರ್ ಆಡ್ತಾ ಕೂತಿದ್ದೆ. ಇವ್ರು ಬಂದರು. ನಮ್ಮೀರ ಬರ್ತಾನೆ ದಾರಿ ನಿಂದು ತಾಯಿ ಗುಣ ತೀರೋದಿಲ್ಲ. ಒಂದಾಯ್ತು. ವಿಶ್ ಮಾಡ್ಬೋಣ ಬನ್ನಿ ನಮ್ಮ ಅಜ್ಜಿಗೆ ಒಂದ್ಸಲ. ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಫಸ್ಟ್ ವಿಶ್ ನಂದೇ, ಯಾಕಂದ್ರೆ 12 ಗಂಟೆಗೆ ಹಾಕಿದ್ದೆ ನಾನು. ವಿಷಯ ಮಾಡಿಲ್ಲ. ನೀವಲ್ಲ, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಖಾಲಿ ಬಾಕ್ಸ್ ಕೊಡ್ತೀನಿ ನಮ್ಮ ಅಜ್ಜಿಗೆ ಅಂತಾರೆ. ಇವ್ರು ತಿನ್ಬಿಟ್ಟವ್ರೆ, ಇದನ್ನೇ ಗಿಫ್ಟ್ ಕೊಡ್ತಾರ ಅಂತೀಗ. ಏನಿಲ್ಲ ತೋರಿಸ್ಲಾ? ಬಾ, ಎಷ್ಟೈತೆ ತೋರ್ಸು. ನೀನ್ ತಿಂದಿಲ್ಲ ಅನ್ಬಿಡು. ಕೊಡೋದೇ 6 ಸ್ವೀಟ್ ಅದ್ರಲ್ಲಿ. ಹಳೆ 3 ಖಾಲಿ ಅಮ್ಮ ಹಂಗ ತೆಗಿಯೋದು, ಅಲ್ಲಿ ಗ್ಯಾಪ್ ಐತ್ ನೋಡಿ ತೆಗಿಯೋದು. ಎತ್ತು ಹಂಗೆತ್ತು ಸಾಕು. ನೋಡಿ, ಅರ್ಧ ಇವರೇ ತಿಂದವ್ರು. ಅರ್ಧ 2 ಪೀಸ್ ಇರ್ತಿ, 6 ಪೀಸಲ್ಲಿ 2 ಪೀಸ್ ಇರ್ತಿ. ಕೊಟ್ರೆ ಗಿಫ್ಟ್ ಅಂದ್ರೆ ಗಿಫ್ಟ್. ನಾನ್ ನೋಡಿದೀನಿ, ಅಣ್ಣ ತಿಂದು ಅಪ್ಪ ನಾನು A few moments later. ಗೈಸ್, ನಮ್ಮ ಅಜ್ಜಿ ಬರ್ತಡೇ ಇರೋ ಕಾರಣ ನಾವೀಗ ರಾಘವೇಂದ್ರ ಮಠಕ್ಕೆ ಹೋಯ್ತಾ ಇದೀವಿ. ಇಲ್ಲಿ ನಮ್ಮಮ್ಮ ಹೋಯ್ತಾ ಇದಾರೆ. ಕಲ್ಸಕ್ರೆ ಬೆಲ್ಲ ಎಡ್ತಾವ್ರಿ. ಆಮೇಲೆ ನಮ್ಮ ಅಜ್ಜಿ ಗಿಫ್ಟ್ ಕೊಡ್ತಿದ್ದೀನಿ. ಈಗ ಹೋಯ್ತಾ ಇದ್ದೀವಿ ಬೈಕಲ್ಲಿ. ಇಲ್ಲೇ ಸ್ವಲ್ಪ ದೂರ ಅಷ್ಟೇ, ನಮ್ಮ ಮನೆಯಿಂದ ಹತ್ರನೇ ಹೋಯ್ತಾ ಇದ್ದೀವಿ. A few minutes later. ಗೈಸ್, ದೇವಸ್ಥಾನಕ್ಕೆ ಕಲ್ಸಕ್ಕರೆ ಬೆಲ್ಲ ಎಲ್ಲ ಕೊಡ್ತಾ ಇದ್ದೀವಿ ರಾಘವೇಂದ್ರ ಮಠಕ್ಕೆ. ಅದು ಮುಂದೆ ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ. ಕೇಶವನ ಹರಿ ಗೋವಿಂದನ ದಾಸನಾಗಿ ಜನನ. ಈಗ ಕೇಕ್ ಇಲ್ವಾ? 1 kg ಆಗ್ತಾ ಗೈಸ್. ಈಗ ಬೇರೆ ಕಡೆಗೆ ಹೋಗ್ಬೇಕಲ್ಲಿ ಕೇಕ್ ಇಲ್ಲ. ಕೇಕ್ ತಗೊಳಕ್ಕೆ ಯಾವ ತಾತ್ಯ? ಯಾವ್ದಾರು ಸರಿ, ನಿನ್ನ ಇಷ್ಟ.
ಹೇಗೆ ಇದು ಕೆಜಿ ಎಲ್ಲ ಸೇಮೇನಾ? ಗೈಸ್ ಐಸ್ ಕ್ರೀಮ್ ಕಾಡ್ಸಿತ್ತು. ಯಾವ ತಳ್ಳಿ ಈ ಥರ ತಳ್ಳ? ಯಾವ್ದು ಇಷ್ಟನೋ ತಗೋ. ಇಲ್ಲಪ್ಪ ಇದು ಕಲ್ಲಂಗಡಿ ಹಣ್ಣು ಅಂತೀಯಲ್ಲ, ಇಲ್ಲ ಐತಿ. ಅದೊಂದು ತಗೋ, ಎರಡು ತಗೋ. ನಿಮಗೆ ಬೇಡವಾ? ಅದೊಂದು ಫ್ಲೇವರು, ಇದೊಂದು ಹಂಗೆ ತಗೋ, ಡಿಫ್ರೆಂಟ್ ಆಗಿ. ಆಯ್ತು, ಇದೊಂದು ತಗೋ. ಸಾಕು. ಯಾರು ಬರ್ತಾಳೆ ಅಂತಾನೆ ಗೊತ್ತಾಯ್ತಿಲ್ಲ. ಕೈ ಹಿಡ್ಕೊ ಅಂದ್ರೆ ಟೇಬಲ್ ಮೇಲೆ ಕೈ ಹಿಡ್ತಾ ಇತ್ತು. ಹೇಳ್ರ ಕಟ್ ಮಾಡು ಕೇಕ. ಕಟ್ ಮಾಡ. ಫುಲ್ ಸೈಲೆಂಟ್ ಆಗಿರ್ತೀರಪ್ಪ, ಏನು ಮಾತಾಡೋದೇ ಇಲ್ಲ. ಡಿಪ್ರೆಷನ್ ಇಲ್ಲಿ ನೋಡಿ, ಇದಾಗ್ಲೇ ತಿನ್ಬೇಕಾತಾಗೆ. ಸೈಡಿ ಬಾಮ ತಿನ್ನುವಂತ. ಆಮೇಲೆ ಬಾ ತಿನ್ನಿಸ್ತೀನಿ, ಬಾ ತಿನ್ನಿಸ್ತೀನಿ, ಬಾ. ತಾಯಿ ತಿನ್ನು, ತಿನ್ಬೇಕು. ಆಮೇಲೆ ಚಿಂಟು ಇಟ್ಟಿದ್ದೀನಿ ನೋಡು, ತಿನ್ಸುತ್ತೆ ಅಂತ ಹೋದ್ರೆ हसदे चेहरे का मतलब ये नहीं होता कि उन्होंने कोई तकलीफ नहीं होती. ಅದೇ ಎತ್ಕೊ ತಿಂತೈತಿ. ಇದು ಒಂದು ಜನ್ಮನ. ಹಿಂಗೆ ಅವ್ನು ಪೂಲ್ ತಿನ್ನಿಸ್ಬೇಕು. ಬಾ ಅವ್ನು ಕಾಲಲ್ಲಿ ಗೈಸ್ ಗಿಫ್ಟೇ ಮಾಡ್ಸ್ಬಿಟ್ಟಿದ್ದೀನಿ. ತಾ ಗಿಫ್ಟು ಓಪನ್ ಮಾಡೋ. ಗೊತ್ತು ನಮ್ಮ ಅಜ್ಜಿಗೆ ಸೀರೆ ತಂದಿರ್ತಾನೆ ಅಂತ. ಕವರ್ ಇಡು. ಓಕೆನಾ? ತುಂಬಾ ಚೆನ್ನಾಗಿದೆ. ಹ್ಞೂ ನಮ್ದು ಮಹಾಲಕ್ಷ್ಮಿ ಸ್ವೀಟ್ಸ್ ಸೋನ್ ಪಪಡಿ. ಇಲ್ಲ, ಬರೀ ಸುಳ್ಳು ಗೈಸ್, ಅದರಲ್ಲಿ ಏನಿಲ್ಲ ನೋಡಿ. ಇಲ್ಲ ಇಟ್ಬಿಟ್ಟವ್ರೆ. ಅಷ್ಟೇ ಗೈಸ್. ನಮ್ಮ ಅಜ್ಜಿಗೆ ನಾನೇ ಗಿಫ್ಟು. ನನ್ನ ಮಗ ಆಯ್ತು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಕೇಳಿಗ ಕಂಜೂಸು. ಇವತ್ತಿನ ಪೂಜೆ ಯಾರು ಮಾಡ್ಸಿದ್ ಕೇಳು. ಯಾರಿಗೆ ಮಾಡ್ಸಿದ್ದು? ಮತ್ತೆ ಇಲ್ಲ ಗೈಸ್, ಏನೂ ಕೊಟ್ಟಿಲ್ಲ. ಯಾರು ಕಂಜೂಸ್ ಅಂದ್ರೆ ಕಂಜೂಸ್. ಪೂಜೆ ಮಾಡಿಸಿದ್ದೆ ನಾನು. ಅಜ್ಜಿನ್ ಕೇಳು, ಯಾರು ಕೊಟ್ಟಿದ್ದು ಗೈಸ್ ಈಗ ಆಯ್ತು, ಸುಮ್ನಿರೇನ, ಅಪರೂಪಕ್ಕೇನ ತೆಗ್ದ್ಬಿಟ್ಟಿದ್ಯಾ ಕಾಸು. ನಾನೇ ತಿನ್ಸೋದು ಯಾವಾಗ್ಲೂ, ನೀವು ಖರ್ಚು ಮಾಡೋಣ. ಕೊಡ್ಸಿದ್ ನಾನೇ ತಾನೇ. ಇಲ್ಲ, ಅಮ್ಮನ್ ದುಡ್ಡದು. ನಾನೇ ಸ್ಕ್ಯಾನ್ ಅಮ್ಮನ್ ದುಡ್ಡು. ಏನ್ ಇವನ್ ಸ್ಕ್ಯಾನ್ ಮಾಡ್ಬಿಟ್ರೆ ಇವನ್ ದುಡ್ಡಲ್ಲ. ಸ್ಕ್ಯಾನ್ ಮಾಡ್ಬಿಟ್ರೆ ನಿನ್ ದುಡ್ಡು ಹೆಂಗಾಗುತ್ತದೆ? ನಾನ್ ತಾನೇ ಕೊಡ್ಸಿದ್ದು. ನಿಂತಿದ್ದ ನಾನೇ ಇಸ್ಕೊಂಡ್ ಬಂದಿದ್ದು, ನಾನ್ ತಾನೇ ಕೊಡ್ಸಿದ್ ಲೆಕ್ಕ. ಕಳ್ಳ ಅಂದ್ರೆ ಕಳ್ಳ. ಸಾಕಾಗಿ ಹೇಳ್ತಾನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.